नाजरीन आदाब, आप देख रहे हैं जी मीडिया। नीट इम्तिहान के सवालिया पर्चे के मुबीना लीक, तलबा की खुदकुशियों और नई दिल्ली के जंतर मंतर पर एहतजाज के दौरान मारूफ समाजी कारकुन सोनम वांगचुक को एहतजाजी मुकाम से हटाए जाने के अलावा पार्लियामेंट के घेराव के दौरान तलबा और नौजवानों पर लाठीचार्ज और आंसू गैस के इस्तेमाल के खिलाफ शाहपुर में समाना मनस्कारा वेदिके की जानिब से एक पुरअमन एहतजाजी रैली मुनक्किद की गई। एहतजाजी रैली शाहपुर के डिग्री कॉलेज से शुरू होकर तहसील ऑफिस तक निकाली गई, जहां मुजाहिरीन ने अपने मुतालबात के हक़ में आवाज़ बुलंद करते हुए मुतल्लिक़ा हुक्काम के नाम याददाश्त पेश की गई। इस मौके पर समान मनस्कारा वेदिके के अय्यन्ना कन्याकुलूर, चन्नबसप्पा वंद्रुगा, गिरियप्पा गौड़ा बंतिहाल, श्रीशैल वसमनी, भीमन्ना मेती, सईदुद्दीन कादरी, सैयद इसाक हुसैन खालिद, गंगप्पा गंगनाल समेत शाहपुर शहर के नौजवानों, कॉलेज असातिज़ा और तलबा की कसीर तादाद ने शिरकत की और एहतजाज को कामयाब बनाया। मुकर्रिरीन ने कहा कि तलबा के मुस्तकबिल से जुड़े मामलात में शफाफियत और को यकीनी बनाया जाए, पर्चे लीक जैसे वाक़यात की गैर जानिबदाराना तहक़ीक़ात किया जाए और खातियों को सख्त से सख्त सज़ा दी जाए और एहतजाज करने वाले तलबा और नौजवानों के ख़िलाफ़ ताकत के इस्तेमाल से गुरेज किया जाए। देखिए जी मीडिया की एक पेशकश। मज़ीद अपडेट हासिल करने के लिए हमारे चैनल जी मीडिया को सब्सक्राइब करें, वीडियो को लाइक और शेयर करें। मैं मोहम्मद इरशाद, जी मीडिया, गुलबर्गा। Wings Academy, helping students to reach their potential. Educational solution for all at one spot. Opposite Amar Function Hall, MSK Mill, Ring Road, Kalburgi. ಪಾಲಕರು ಜಂತರ್ ಮಂತರ್ ಕಾಲ್ನಡಿಗೆಯಲ್ಲಿ ಸಂಸತ್ ಮುಂದೆ ಪತ್ರ ಸಂಚಲನ ಮಾಡುವುದಕ್ಕೆ ಕರೆ ಕೊಟ್ಟಿದ್ದು, ಅದರಂತೆ 15 ದಿನಾಂಕದಂದು ಸಂಸತ್ ಭವನದ ಕಡೆ ಪಥ ಸಂಚಲನಕ್ಕಾಗಿ ಹೋಗುತ್ತಿರುವಾಗ ದೆಹಲಿ ಪೊಲೀಸರು ವಿದ್ಯಾರ್ಥಿ, ಯುವಕರು ಮತ್ತು ಪಾಲಕರ ಮೇಲೆ ಲಾಠಿ ಚಾರ್ಜ್ ಮಾಡಿ ತೀವ್ರ ಹತ್ಯೆಯನ್ನು ಮಾಡಿದ್ದು ಈ ಘಟನೆಯನ್ನು ನಾವು ತೀವ್ರವಾಗಿ ಖಂಡಿಸುತ್ತೇವೆ. ಗೌರವಯುತ ರಾಷ್ಟ್ರಪತಿಯವರೇ, ನಾವು ಪ್ರತಿಭಟನೆಯನ್ನು ಕೊಂಡೊಯ್ಯುತ್ತಿದ್ದು, ಪ್ರತಿಭಟನೆ ಮಾಡುವವರಿಗೆ ಬರಿಗೂಡಿಸಿ ಈ ಮನವಿ ಪತ್ರವನ್ನು ಸಲ್ಲಿಸುತ್ತಿದ್ದು, ಕೂಡಲೇ ಶಿಕ್ಷಣ ಮಂತ್ರಿಗಳಾದ ಶ್ರೀ ಧರ್ಮೇಂದ್ರ ಪ್ರಧಾನಿಯವರು ತಮ್ಮ ಮಂತ್ರಿ ಹುದ್ದೆಗೆ ರಾಜೀನಾಮೆಯನ್ನು ನೀಡಲು ಮತ್ತು ರಾಜೀನಾಮೆಯನ್ನು ನೀಡಿದ್ದಲ್ಲಿ ಅದನ್ನು ಸ್ವೀಕರಿಸಲು ಒತ್ತಾಯಿಸುತ್ತೇವೆ. ಮತ್ತು ದಿನಾಂಕ 20/7/2026ರಂದು ದೆಹಲಿ ಪೊಲೀಸರ ದೌರ್ಜನ್ಯವನ್ನು ಸಹ ಖಂಡಿಸುತ್ತಿದ್ದು, ಸ್ಥಳದಲ್ಲಿ ಖಾಸಗಿ ವ್ಯಕ್ತಿಗಳು ಸಹ ಪ್ರತಿಭಟನೆ ನಿರತ ವಿದ್ಯಾರ್ಥಿಗಳ, ಯುವಕರ ಹಾಗೂ ಪಾಲಕರ ಮೇಲೆ ದೈಹಿಕ ಹಲ್ಲೆಯನ್ನು ಮಾಡಿರುವ ಆರೋಪ ಮಾಡಲಾಗಿದ್ದು, ಕೂಡಲೇ ಸರ್ವೋಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಮೂರ್ತಿಗಳು ಹಾಗೂ ನಿವೃತ್ತ ತನಿಖೆಯನ್ನು ಮಾಡಲು ಆದೇಶಿಸಲು ಮಾಡುತ್ತೇವೆ. ಅಲ್ಲದೆ ನೀಟ್ ಪರೀಕ್ಷೆಯ ಘೋಷಣೆಯ ನಂತರ ಆತ್ಮಹತ್ಯೆ ಮಾಡಿಕೊಂಡಿರುವ ವಿದ್ಯಾರ್ಥಿಗಳ ಕುಟುಂಬಕ್ಕೆ ಈ ಕೂಡಲೇ ಕೇಂದ್ರ ಸರ್ಕಾರವು ಪರಿಹಾರ ರೂಪದಲ್ಲಿ ಆಗ್ರಹಿಸಲು ಸಹ ನಾವು ಒತ್ತಾಯಿಸುತ್ತೇವೆ. ನಮ್ಮ ದೇಶವು ಪ್ರಜಾಪ್ರಭುತ್ವ ರಾಷ್ಟ್ರವಾಗಿದ್ದು, ಪ್ರತಿ ಪ್ರಜೆಯು ಸರ್ಕಾರದ ಕ್ರಮಗಳನ್ನು ಖಂಡಿಸುವ ಮುಕ್ತವಾದ ಅಧಿಕಾರ ಇದ್ದು, ಇಂಥ ಹಕ್ಕನ್ನು ಕಸಿದುಕೊಳ್ಳುವ ಪ್ರಯತ್ನ ಕೇಂದ್ರ ಸರ್ಕಾರ ಮಾಡಿರುತ್ತದೆ. ಸುಮಾರು 30 ದಿನಗಳ ಸುದೀರ್ಘ ಪ್ರತಿಭಟನೆ ಅವಧಿಯಲ್ಲಿ ಕೇಂದ್ರ ಸರ್ಕಾರವು ಪ್ರತಿಭಟನೆಯನ್ನು ಕೊನೆಗೊಳಿಸಲು ತನ್ನ ಪ್ರತಿನಿಧಿಯನ್ನು ಕಳಿಸಿ ಸಂಧಾನದ ಪ್ರಯತ್ನ ಮಾಡಿಲ್ಲ ಮತ್ತು ಕೇಂದ್ರ ಸರ್ಕಾರವು ಈ ಬಗ್ಗೆ ಯಾವುದೇ ಮಾಹಿತಿಯನ್ನು ನೀಡಿಲ್ಲ. ಸರ್ಕಾರದ ಈ ನಡೆಯನ್ನ ಇಡೀ ಪ್ರತಿಭಟನೆ ನಿರತ ಯುವಕರ, ವಿದ್ಯಾರ್ಥಿಗಳ ಮತ್ತು ಪಾಲಕರ ತಾಳ್ಮೆಯನ್ನು ಪರೀಕ್ಷೆ ಮಾಡಿದಂತೆ ಆಗಿದೆ. ಇದನ್ನು ನಾವು ತೀವ್ರ ಖಂಡಿಸುತ್ತೇವೆ ಮತ್ತು ಕೇಂದ್ರ ಸರ್ಕಾರದ ಈ ನಿಲುವಿನಿಂದಾಗಿಯೇ ದಿನಾಂಕ 20/7/2026 ಘಟನೆಯು ಜರುಗಿದ್ದು, ಇದರ ಹೊಣೆಯನ್ನು ಸಹ ಕೇಂದ್ರ ಸರ್ಕಾರ ಹೊರಬೇಕಾಗುತ್ತದೆ. ಅದಕ್ಕಾಗಿ ದಯಾಳುಗಳಾದ ಗೌರವಾನ್ವಿತ ರಾಷ್ಟ್ರಪತಿಗಳಾದ ತಾವು ನಮ್ಮ ಮನವಿಯನ್ನು ಸ್ವೀಕರಿಸಿ ಮನವಿಯಲ್ಲಿ ಸಂಗತಿಗಳನ್ನು ಸೂಕ್ಷ್ಮವಾಗಿ ಪರಿಶೀಲನೆ ಮಾಡಿ ಸತ್ಯಾಸತ್ಯತೆಯ ಆಧಾರದ ಮೇಲೆ ತಮಗಿರುವ ಸಂವಿಧಾನಾತ್ಮಕ ಅಧಿಕಾರದ ಕೆಳಗೆ ಯೋಗ್ಯ ನಿರ್ಣಯ ಮತ್ತು ನಿರ್ಧಾರವನ್ನು ಕೈಗೊಂಡು ನಮ್ಮ ಮನವಿಗೆ ಸ್ಪಂದಿಸಲು ನಮ್ಮ ಕಳಕಳಿಯ ಪ್ರಾರ್ಥನೆ ಇರುತ್ತದೆ. ಈ ಮನವಿ ಪತ್ರವನ್ನ ನಮ್ಮ ಶಾಹಪುರಿನ ಯುವಕರಿಂದ, ವಿದ್ಯಾರ್ಥಿಗಳಿಂದ ರಾಷ್ಟ್ರಪತಿ